ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ರೋಹಿಣಿ ಅವ್ರ ಅಮ್ಮಂಗೆ ಹೇಳ್ತಾ ಇರ್ತಾಳೆ, ನಾನು ತಗ್ಗಿ ಬಗ್ಗೆ ನಡೆಯೋದನ್ನೆಲ್ಲ ಮರ್ತ್ಬಿಟ್ಟೆ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ನಿನ್ಗೆ ಯಾವ ಜಾಗದಲ್ಲಿ ತುಳಿದಾರೋ ಅದೇ ಜಾಗದಲ್ಲಿ ನಿಂತ್ಕೊಂಡು ನೀನು ಇಂಥವಳು ಅಂತ ಹೇಳ್ಬಿಟ್ಟು ತೋರಿಸೋದು. ತಗ್ಗಿ ಬಗ್ಗೆ ನಡೆಯೋದಕ್ಕಿಂತ ನೀನು ಯಾವ ರೀತಿಯಲ್ಲಿ ನಡೀತಿದ್ಯಾ ಅಂದ ಮೇಲೆ ದೇವ್ರು ನಿಂಗೆ ಒಳ್ಳೇದು ಮಾಡೇ ಮಾಡ್ತಾನೆ, ಎಲ್ಲ ದಾರಿ ದೇವ್ರೇ ತೋರಿಸ್ತಾನೆ. ಹೋಗು ಅವ್ರ ಮನೆಗೆ ಹೋಗಿ ಅಲ್ಲೇ ನಿಂತ್ಕೊಂಡು ಕ್ಷಮೆ ಕೇಳ್ಕೊಂಡು ಅವ್ರ ಮನೇಲೆ ಇರು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನೂ ಕೂಡ ಹೇಳ್ತಾ ಇರ್ತಾಳೆ. ಈ ಕಡೆ ರೋಹಿಣಿಗೂ ಕೂಡ ರೋಹಿಣಿ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿ, ನಾನು ಇಲ್ಲಿರೋದಕ್ಕಿಂತ ಅಲ್ಲಿದ್ದೆ ನನಗೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ಬೇಕು ಅಂತ ಅಂದ್ಕೊಂಡು ಅವಳು ಕೂಡ ಯೋಚನೆ ಮಾಡ್ಕೊಂಡು ಅವಳು ಕೂಡ ಅದೇ ಮನೆಗೆ ರಿಟರ್ನು ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಶ್ರುತಿನೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಫೋನ್ ನೋಡ್ಕೊಂಡು ನಗ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಮೀನಾ ಕೂಡ ಬರ್ತಾಳೆ. ಏನು ಶ್ರುತಿ ಅವ್ರು ಈ ಟೈಮಲ್ಲಿ ಹಿಂಗೆ ನಗ್ತಿದ್ದಾರೆ, ಏನು ವಿಷಯ ಅಂತ ಕೇಳಿದಾಗ, ಇಲ್ಲಿ ನೋಡಿ ಹೆಂಡತಿ ಹೆಂಗೆ ಗಂಡಂಗೆ ಹೊಡಿತಿದ್ದಾಳೆ ಅಂತ ಅಂದಾಗ, ಅಯ್ಯೋ ನಾನು ಈ ಥರ ರೀಲ್ಸ್ ಎಲ್ಲ ನೋಡೋಲ್ಲ, ಏನಿದ್ರು ನಾನು ಗಂಡಗೆ ಹೆಂಗೆ ಗೌರವ ಕೊಡ್ತಾರೆ ಅದನ್ನು ಮಾತ್ರ ನೋಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಮೀನಾ ಅವರೇ ಅದು ಸುಮ್ಮನೆ ಆ್ಯಕ್ಟಿಂಗ್ ಅಷ್ಟೇ, ಅವ್ರು ರೀಲ್ಸ್ ಮಾಡ್ತಾರೆ ಸುಮ್ಮನೆ ಆ್ಯಕ್ಟಿಂಗ್ ಅಷ್ಟೇ, ಅದೇ ನಿಜವಾಗಲ್ಲ ನೋಡಿ ಇಲ್ಲಿ ಅಂತ ಹೇಳ್ಕೊಂಡು ಅವಳು ಕೂಡ ಅಲ್ಲಿ ಬರ್ತಿರೋ ರೀಲ್ಸ್ನೆಲ್ಲ ತೋರಿಸ್ಕೊಂಡು ಇಬ್ಬರು ಕೂಡ ತುಂಬ ಖುಷಿಯಿಂದ ನೋಡಿ ನಗ್ತಾ ಇರ್ತಾರೆ. ಇಬ್ಬರು ಕೂಡ ಜೋರಾಗಿ ನಗ್ತಿರೋದು ನೋಡಿಬಿಟ್ಟು ಅಷ್ಟರಲ್ಲೇ ಈ ಕಡೆ ಶಾಂತಿ ಕೂಡ ಬರ್ತಾಳೆ. ಶಾಂತಿ ಬಂದುಬಿಟ್ಟು ಹೇಳ್ತಾ ಇರ್ತಾಳೆ, ಶ್ರುತಿ ಏನು ಮಾಡ್ತಿದ್ದೀರಾ ನೀವು ಇಲ್ಲಿ ಅಂತ ಕೇಳಿದಾಗ, ಮೀನಾ ನಿಂಗೇನು ಮಾಡೋ ಕೆಲಸ ಇಲ್ವೇ, ಮನೇಲಿ ಏನು ನಡೀತಿದೆ ನೀವೇನು ಮಾಡ್ತಿದ್ದೀರಾ ಅಂತ ಕೇಳಿದಾಗ, ಅಯ್ಯೋ ಅದಕ್ಕೆ ನಾವೇನು ಮಾಡೋದಕ್ಕಾಗುತ್ತೆ ಅಂದಾಗ, ಶ್ರುತಿ ಏನು ಮಾತಾಡಬೇಕು ಯಾವ ಟೈಮಲ್ಲಿ ಮಾತಾಡಬೇಕು ನಿನಗೆ ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಕೂಡ ಶ್ರುತಿಗೆ ಬೈತಿರ್ಬೇಕಾದ್ರೆ, ಅಯ್ಯೋ ರೋಹಿಣಿ ಅವ್ರಿಗೆ ನಿಮಗೆ ಜಗಳ ಆಗ್ತಿರೋದು, ನಾನೇನು ನಗಬಾರ್ದು, ನಾನೇನು ಕುತ್ಕೊಬಾರ್ದು, ನಾನೇನು ಮಾಡಲೇಬಾರ್ದು, ಫೋನು ನೋಡಬಾರ್ದು, ಅಯ್ಯೋ ಏನಾದರೂ ನೋಡಿದ್ರೆ ಏನೋ ತಪ್ಪು ಅನ್ನೋ ಥರ ಮಾಡ್ತಾರೆ, ನಿಮ್ಮಿಬ್ಬರ ಮನೇಲಿರೋ ಜಗಳ ನಾನೇನು ಮಾಡಲೇಬಾರ್ದು ಅಂತ ಹೇಳ್ಬಿಟ್ಟು ಶ್ರುತಿ ಕೂಡ ಹೇಳ್ತಿರ್ಬೇಕಾದ್ರೆ, ಹೋಗಿ ಹೇಳ್ತೀನಲ್ಲ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಶಾಂತಿನೂ ಕೂಡ. ಅಸಲೇ ಈ ಕಡೆ ಮನೋಜು ಕೂಡ ಬರ್ತಾನೆ. ಅಮ್ಮ ಅಂತ ಹೇಳ್ಕೊಂಡು ಬಂದಾಗ, ಏನೋ ನಿಂದು ಅಂತ ಕೇಳ್ತಿರ್ಬೇಕಾದ್ರೆ, ನಾನು ರೋಹಿಣಿ ಇನ್ನೂ ಮನೆಗೆ ಬಂದಿಲ್ಲ ಅಮ್ಮ ಅಂತ ಹೇಳ್ತಾ ಇರ್ತಾರೆ. ಅವಳು ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲೋಗಿರ್ತಾ, ಬೇಡ ನಿನ್ಗೆ ಯಾಕೋ ಅಷ್ಟು ಯೋಚನೆ ಅವ್ರ ಬಗ್ಗೆ ಅಂತ ಕೇಳಿದಾಗ, ಆಗಲ್ಲ ಅಮ್ಮ ಅವಳಿಗೆ ಏನಾದರೂ ಫೋನ್ ಮಾಡಲಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಅಷ್ಟರಲ್ಲಿ ಈ ಕಡೆ ರೋಹಿಣಿ ಬಂದು ಹಿಂದ್ಗಡೆ ನಿಂತಿರ್ತಾಳೆ. ಅದೇ ರೋಹಿಣಿ ಬಂದು ನಿಂತಿರೋದು ಈ ಕಡೆ ಮನೋಜಿಗೆ ಆಗಿ ಶಾಂತಿಗಾಗಲಿ ಇಬ್ಬರಿಗೂ ಕೂಡ ಗೊತ್ತಿರಲ್ಲ. ರೋಹಿಣಿ ಅವಳ ಬಗ್ಗೆ ಒಂದು ವಿಷಯ ಮಾತಾಡೋದು ಅವಳ ಹೆಸರು ಕೂಡ ಎತ್ತದ ಕಪಾಳಕ್ಕೆ ಬಾರಿಸ್ಬಿಡ್ತೀನಿ, ನಿನಗೆ ಸುಮ್ಮನೆ ಇರೋ ಅಮ್ಮ, ಅವಳಿಗೊಂದು ಫೋನ್ ಮಾಡ್ತೀನಿ ಅಮ್ಮ ಅಂತಕ್ಕೆ. ಫೋನಲ್ಲ ಅವಳ ಫೋನ್ ನಂಬರಲ್ಲ, ಒಂದು ನಂಬರ್ ಕೂಡ ನೀನು ಫೋನಿಂದ ಅವಳಿಗೆ ಡಯಲಾಗ್ ಕೊಡ್ದು ಅಷ್ಟೇ, ಹುಷಾರಾಗಿರೋ. ಅವಳಿಗೆ ನಾನು ಫೋನ್ ಮಾಡಿದೆ ಅವಳು ಮನೆಗೆ ಬರೋದಕ್ಕೆ, ಅವಳು ಎಲ್ಲಾದರೂ ಇರಲಿ ಹೆಂಗಾದ್ರೂ ಮಾಡ್ಕೊಂಡು ಏನಾದರೂ ಮಾಡ್ಕೊಂಡು ಹೋಗ್ಲಿ ಬಿಡೋ, ನಿನಗೆ ಯಾಕೋ ನಿಮ್ಮ ಪ್ಯಾಡಕ್ಕೆ ನೀನು ಇರೋ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಕೂಡ ಮನೋಜಿಗೆ ತುಂಬ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ಅದಕ್ಕೆ ನೀನು ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿ ಇಡೋದು, ಅವಳ ವಿಷಯಕ್ಕೇನಾದರೂ ಮತ್ತೆ ಹೋದೆ ನೀನು ಸರಿ ಇರಲ್ಲ ನೋಡ್ಕೊಂಡು, ನಾನು ಹೇಳ್ದಾಗ ಕೇಳ್ಕೊಂಡಿರ್ಬೇಕಷ್ಟೇ ನೀನು. ಗಂಡ ಹೆಂಡತಿ ಇಬ್ಬರು ವಿಷಯ ತುಂಬ ಜೋರಾಗಿಬಿಟ್ಟಿದೆ ಇಬ್ಬರದ್ದು, ಅವಳು ತಕ್ಕಂತೆ ನೀನು ಕುಣಿತಿದ್ಯಲ್ಲ, ನಿಮ್ಮ ಅಮ್ಮ ಅಂತ ನೋಡ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶ್ರುತಿಗೆ ಗೊತ್ತಾಗುತ್ತೆ ರೋಹಿಣಿ ಬಂದು ನಿಂತಿರೋದು. ಶ್ರುತಿ ಕೂಡ ಹೇಳ್ತಾ ಇರ್ತಿ, ಈ ಕಡೆ ಮೀನು ಹೋಗಿ ಹೇಳ್ತಿರ್ತಲ್ಲ, ರೋಹಿಣಿಯವ್ರು ಹಿಂದೆ ಬಂದು ನಿಂತಿರೋದು ಇವರಿಬ್ಬರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತಲ್ಲ ಅಂದಾಗ, ಇಬ್ಬರಿಗೂ ಗೊತ್ತಿಲ್ಲ ಸುಮ್ಮನೆ ನೋಡೋಣ ನಾಟಕ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಇವರಿಬ್ಬರು ಮಾತಾಡ್ತಿರೋದು ನೋಡ್ಬಿಟ್ಟು ರೋಹಿಣಿ ಕೂಡ ಮನೋಜ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾಳೆ. ಮನೋಜ್ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಿದಾಗ, ಅದೇ ಟೈಮ್ಗೆ ಮನೋಜ್, ರೋಹಿಣಿ ನೀನು ಇಲ್ಲೇ ಇದೆಯಾ, ಯಾವಾಗ ಬಂದೆ ಏನು ಅಂತ ಕೇಳಿದೆ, ಬಾಯಿ ಮುಚ್ಕೊಂಡಿರೋ ಹೋಗ ನೀನು ಇಲ್ಲಿಂದ, ಅವಳ ಹತ್ರ ಮಾತಾಡ್ಬೇಡ ನೀನು ಅಂತ ಹೇಳ್ಬಿಟ್ಟು ಮನೋಜನ್ಗೆ ಹೊಡೆದ್ಬಿಟ್ಟು ಅಲ್ಲಿಂದ ಕಳಿಸ್ತಾಳೆ ಈ ಕಡೆ ಶಾಂತಿನೂ ಕೂಡ. ಅದಕ್ಕೆ ಶಾಂತಿ ಇದ್ದಳು, ಮೀನು ಹೋಗ್ಬಿಟ್ಟು ನನಗೆ ಟೀ ತೊಗೊಂಬ ಅಂತ ಹೇಳಿ ಕೊಟ್ಟಾಗ, ಅದೇ ಆವಾಗಲೇ ಕುಡಿದಿಲ್ಲ ತಲೆನೋವು ಅಂತ ಹೇಳಿ ಈ ಕಡೆ ಶಾಂತಿ ಈ ಕಡೆ ಮೀನಿಗೆ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅದಕ್ಕೆ ಶಾಂತಿ ಹೇಳ್ತಿದ್ದಲ್ಲ, ಇವಾಗಲೇ ಮತ್ತೆ ಒಂದು ತಲೆನೋವು ಬಂದು ಉಕ್ಕರಿಸ್ಕೊಂಡು ಹೋಗ್ಬಿಟ್ಟು ತೊಗೊಂಡ್ಬಾ ಟೀ, ನಾನು ಯಾಕೆ ನೀನೇನು ಕಾಫಿ ಮತ್ತು ಟೀ ಪುಡಿ ಏನಾದರೂ ನಿಮ್ಮ ಅಪ್ಪನ ಮನೆಯಿಂದ ತೊಗೊಂಡು ಬರ್ತೇನೆ, ನಾನು ಎಷ್ಟು ಹೇಳ್ತೀನಿ ಅಷ್ಟು ಕೆಲಸ ಮಾಡ್ಕೊಂಡಿದ್ರೆ ಸರಿ ಮನೇಲಿ ಎಲ್ಲರೂ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ರೇಗ್ತಾ ಇರ್ತಾಳೆ ಮೀನಿನ ಮೇಲೆ. ಸರಿ ಅತ್ತೆ ಆಯಿತು ಹೋಗ್ಬಿಟ್ಟು ನಾನು ಕಾಫಿ ಮಾಡ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಮೀನನ್ನು ಕೂಡ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ರೋಹಿಣಿ ನೋಡಿದ್ರೆ ಮೈಯೆಲ್ಲ ಉರಿತಾ ಇರುತ್ತೆ. ಈ ಕಡೆ ಶಾಂತಿನೂ ಕೂಡ ಏನೋ ಮಾತಾಡ್ತೆ ಸುಮ್ಮನೆ ಇರ್ತಾಳೆ. ರೋಹಿಣಿ ಕೂಡ ಅಲ್ಲಿಂದ ಹೊಟ್ಟೋದ್ಮೇಲಿಂದ, ಮೀನಾ ರೂಮಿಗೆ ತೊಗೊಂಬಂದು ಬಡಿಗೆ ಕಾಫಿನ ಅಂತೇಳ್ಬಿಟ್ಟು ಬೈತಿರ್ಬೇಕಾದ್ರೆ, ಅತ್ತೆ ನೋಡಿ ಎಷ್ಟು ಜೋರಾಗಿ ಗರಂ ಆಗಿಬಿಟ್ಟಿದ್ದಾರೆ ಅಲ್ವಾ ಅಂತೇಳ್ಬಿಟ್ಟು ಈ ಕಡೆ ಶ್ರುತಿ ಕೂಡ ಮೀನನ ಹತ್ರ ಹೇಳ್ತಾ ಇರ್ತಾಳೆ. ಪಾಪ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ, ಆದರೆ ಇವ್ರು ಮಾಡಿರೋ ತಪ್ಪು ಬಿಡಿ, ಇವ್ರು ಮಾಡಿರೋ ತಕ್ಕಂತ ಅನುಭವಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಶ್ರುತಿನೂ ಕೂಡ ಹೇಳ್ತಾ ಇರ್ತಾಳೆ. ಹಾಗೆಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು ಶ್ರುತಿ ಅವರೇ, ಅವ್ರ ಟೈಮ್ ಒಂದಿನ ಅಂದಮೇಲೆ ನಮ್ಮ ಟೈಮ್ ಒಂದಿನ, ಅದಕ್ಕೆ ನಾನಂತೂ ಈ ಕಡೆ ರವಿಗಂತೂ ಜುಟ್ಟಿಟ್ಕೊಂಡು ಹ್ಯಾಂಡ್ಲ್ ಮಾಡ್ತೀನಿ ಅವನಿಗೆ, ನೀವು ಸೂರ್ಯನ ಕಂಟ್ರೋಲಾಗಿ ಇಟ್ಕೊಳ್ಳಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನಮ್ಮವ್ರನ್ನ ಎಲ್ಲಿ ಕಂಟ್ರೋಲಾಗಿ ಇಟ್ಕೊಳ್ಳೋಕ್ಕಾಗುತ್ತೆ ಬಿಡು ಅಂತೇಳಿ ಈ ಕಡೆ ಮೀನಾ ಕೂಡ ಹೇಳ್ತಿರ್ತಾರೆ. ತುಂಬ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಬಿಡಿ ನಿಮಗೆ ಅಂತ ಹೇಳ್ಬಿಟ್ಟು ಶ್ರುತಿ ಕೂಡ ಹೇಳ್ತಾ ಇರ್ತಾಳೆ. ಶಾಂತಿನೂ ಕೂಡ ರೂಮಲ್ಲಿ ಹೋಗಿ ಇರಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಕೂಡ ಬರ್ತಾಳೆ. ರೋಹಿಣಿ ಬಂದ್ಬಿಟ್ಟು ಅತ್ತೆ ಅಂತೇಳಿ ಕರೆದಾಗ ಈ ಕಡೆ ಶಾಂತಿಗೆ, ಏನಕ್ಕೆ ಬಂದೆ ನೀನು ನನ್ನ ರೂಮಿಗೆ, ಯಾರು ಬರೋದಕ್ಕೆ ಕೇಳಿದ್ರೆ ನಿನ್ನ ರೂಮಿಗೆ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಫುಲ್ಲು ಗರಂ ಆಗ್ತಾಳೆ. ಈ ಕಡೆ ಅಲ್ಲ ಅತ್ತೆ ನಾನು ಹೇಳೋದನ್ನ ಸ್ವಲ್ಪ ಕೇಳಿ, ಅಲ್ಲ ನಾನು ಬೇಕು ಅಂತಲೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿರ್ತಾಳೆ. ಎಲ್ಲ ನಿಮ್ಮ ಮಗನಿಗೋಸ್ಕರ ಮಾಡಿದ್ದೆ, ಅಲ್ಲ ಆ ದುಡ್ಡು ತೊಗೊಂಡು ನಾನು ಏನಾದರೂ ಬೇರೆ ಕಡೆ ಹೋಗಿದ್ದೀನಿ ಅಥವಾ ನನಗೆ ಅಂತ ನಾನು ಏನಾದರೂ ಯೂಸ್ ಮಾಡ್ಕೊಂಡಿದ್ದೀನಿ, ಎಲ್ಲನೂ ಕೂಡ ನಿಮ್ಮ ಮಗನಿಗೋಸ್ಕರ ತಾನೇ ನಾನು ಯೂಸ್ ಮಾಡಿದ್ದು ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಿರ್ಬೇಕಾದ್ರೆ ಇನ್ನೂ ತುಂಬ ಕೋಪ ಬರ್ತಿರುತ್ತೆ ಈ ಕಡೆ ಶಾಂತಿಗೂ ಕೂಡ.
ಅದ್ರಲ್ಲಿ ನಿನ್ನ ಮಗುಂಗೆ ಏನು ಕೆಲಸ ಇಲ್ಲ, ಏನು ಕಾರ್ಯ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯನಿಗೋಸ್ಕರ ನಾನು ಈ ಥರ ಎಲ್ಲ ಮಾಡಿದ್ದು. ಸೂರ್ಯ ನನಗೆ ಚಾಲೆಂಜ್ ಮಾಡಿದ್ದ ಅಂತೇಳ್ಬಿಟ್ಟು ನಿಮ್ಮ ಮಗನಿಗೆ ನಾನು ಒಳ್ಳೆ ಸ್ಥಾನ ಕೊಡಬೇಕು, ಅವ್ನು ಎಲ್ಲರ ಮುಂದೆ ಮರ್ಯಾದೆಯಿಂದ ತಲೆ ತಗ್ಸ್ತಾನೆ ತಲೆ ಎತ್ಕೊಂಡು ಎಲ್ಲರ ಮುಂದೆ ಓಡಾಡಬೇಕು ಅಂತೇಳ್ಬಿಟ್ಟು ನಾನು ಈ ಕೆಲಸ ಮಾಡಿದೆ. ಅದರಿಂದ ನಾನು ₹1 ನಾನು ನನಗೆ ಅಂತ ಏನು ತೊಗೊಂಡಿಲ್ಲ ಅಂತೆ, ಎಲ್ಲನೂ ಕೂಡ ಅವರಿಗೆ ಅಂತ ಯೂಸ್ ಮಾಡಿಸಿದ್ದು ನಾನು. ಅಲ್ಲ ಅದಕ್ಕೋಸ್ಕರ ನಾನು ಫರ್ನಿಚರ್ ಅಂಗಡಿ ಇಟ್ಕೊಟ್ಟಿದ್ದು. ಅದರಿಂದ ನೋಡಿ ಎಲ್ಲರೂ ಅವನಿಗೆ ಮರ್ಯಾದೆ ಕೊಡೋ ಥರ ಆಯಿತು, ಅದರಲ್ಲಿ ಕೈ ತುಂಬ ಸಂಬಳ ತೊಗೊಳ್ಳೋ ಥರ ಆಯಿತು, ಎಲ್ಲನೂ ಕೂಡ ಮಾಡಿದ್ದು ಎಲ್ಲ ಸೂರ್ಯನಿಗೋಸ್ಕರ. ಅವ್ನು ನನಗೆ ಚಾಲೆಂಜ್ ಮಾಡಿರಲಿಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಈ ಥರ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಿರ್ತಾಳೆ ಕಡೆ ರೋಹಿಣಿ ಕೂಡ. ಸೂರ್ಯ ಇದಕ್ಕೋಸ್ಕರ ಕಾಯ್ತಿದ್ದ ಅತ್ತೆ, ನಾನು ನೀವು ಜಗಳ ಆಡೋದಕ್ಕೆ ಮನೇಲಿ ದೊಡ್ಡ ರಣರಂಗ ಮಾಡೋದಕ್ಕೋಸ್ಕರ ಇದಕ್ಕೆ ಕಾಯ್ತಿರೋ, ಅದಕ್ಕೆ ಇದನ್ನೇ ಇಷ್ಟು ದೊಡ್ಡ ವಿಷಯ ಮಾಡ್ತಿರೋದು ಅವರೇ ಅಂತ ಹೇಳ್ಬಿಟ್ಟು ಸೂರ್ಯನ ಮೇಲೆ ಎಲ್ಲ ಎತ್ತಕ್ಕಕ್ಕೆ ಟ್ರೈ ಮಾಡ್ತಾಯಿರ್ತಾಳೆ ರೋಹಿಣಿ ಕೂಡ. ಇದಕ್ಕೆ ಕೇಳಿಸ್ಕೊಂಡಿದ್ದು ಶಾಂತಿನೂ ಕೂಡ ಬಾಯಿ ಮುಚ್ಕೊಂಡಿದ್ರೆ ಸರಿ. ಈಗ ನಿನಗೆ ಯಾವ ಹಕ್ಕಿತ್ತೆ ನೀನು ನನ್ನ ಮಗನ್ನ ಇದು ಮಾಡೋದಕ್ಕೆ? ಅವನು ಕಾರ್ ಶೋರೂಮಲ್ಲಿ ಕೆಲಸ ಬಿಟ್ಟಾಗ ಅವನು ನನ್ನ ಮಗ, ನನಗೆ ಫಸ್ಟ್ ಆ ವಿಷಯ ಹೇಳಿದ್ದು. ಮತ್ತು ಇನ್ನೊಂದು ಪಾರ್ಕಲ್ಲಿ ಕೂತ್ಕೊಂಡು ಕೆಲಸ ಇಲ್ದಾಗ ಖಾಲಿ ಹೊಡಿತಿದ್ನಲ್ಲ, ಅವನು ಕೂಡ ಅವಾಗ ನನ್ನ ಮಗ ಆಗಿದ್ದ. ಅವನು ಕೂಡ ಫಸ್ಟ್ ವಿಷಯ ನನಗೆ ಹೇಳಿದ್ದು ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು. ಎಲ್ಲ ಕೂಡ ಪ್ರತಿಯೊಂದನ್ನು ನನ್ನ ಹತ್ರ ಹೇಳ್ತಿರೋನು, ಯಾವ ವಿಷಯನೂ ಮುಚ್ಚಿಡ್ತಿರ್ಲಿಲ್ಲ ಅವನು. ಅದೇ ನೀನು ಬಂದಾಗಲಿಂದ ಅವ್ನು ಪ್ರತಿಯೊಂದು ವಿಷಯನೂ ಮುಚ್ಚಿಡೋಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲ ನೀನು ಬ್ರೈನ್ ವಾಶ್ ಮಾಡಿರೋದು ಅವನಿಗೆ. ದುಡ್ಡು ಸಿಕ್ಕಿದ್ರೂ ಕೂಡ ಅವಳು ಯಾವಳ ಛಾಯಾ ಬಂದು ದುಡ್ಡು ಕೊಟ್ಟಿದ್ರು ಕೂಡ ಕೊಟ್ಟೇ ಇಲ್ಲ ಅನ್ನೋ ಥರ ನಾಟಕ ಆಡಿಸ್ಬಿಟ್ಟು ಅವ್ನು ಬಾಯಿ ಸುಳ್ಳು ಹೇಳಿಸ್ಬಿಟ್ಟಲ್ಲ ನೀನು ಎಂಥ ಖತರ್ನಾಕ್ ಹೇಳು. ನೀನು ಸಾಮಾನ್ಯದವಳಲ್ಲ ಕಣ, ನೀನು ದೊಡ್ಡ ನಾಗಿಡೇನೆ ಕಣ ನೀನು. ಹೇಳ್ದಂಗೆ ನೀನು ನಂಬ್ಕೊಂಡೇ ಇರೋದಕ್ಕಾಗ ನೀನು ಹೆಂಗೆ ನೋಡ್ಕೊಂಡಿದ್ದೆ, ನಾನು ಯಾವುದೇ ಕಾರಣಕ್ಕೂ ನೀನು ಆ ಥರ ನೋಡ್ಕೊಳ್ಳೋದಿಲ್ಲ. ನೀನು ಗುಂಗ್ರಿ ಅಂತ ನನಗೆ ಸುಮ್ಮನೆ ಕರೆಯಲ್ಲ ಕಣ. ಈ ಗುಂಗ್ರಿ ಕೂದಲು ಇಟ್ಕೊಂಡೆ ನಿನ್ನನ್ನು ಜುಟ್ಟಿಟ್ಕೊಂಡೆ ಅಲ್ಲಾಡಿಸ್ಬಿಡ್ತೇನೆ ನಿನಗೆ. ಇನ್ನೊಂದು ಸಲ ಏನಾದರೂ ನನ್ನ ಮನೆ ವಿಷಯಕ್ಕೆ ಬಂದರೆ ಅಂತಂದರೆ ನೀನು ಕ್ಯಾಪ್ಟನ್ ಅಲ್ಲ, ನೀನು ಬರೀ ನೀನಷ್ಟೇ ಪ್ಲೇಯರ್ ಅಷ್ಟೇ. ನಾನೊಬ್ಬಳೇ ಇದರಲ್ಲಿ ಕ್ಯಾಪ್ಟನ್ನು. ನಾನು ಹೇಳ್ದಂಗೆ ಕೇಳಾಗಿದ್ದರೆ ಅಷ್ಟೇ ಈ ಮನೇಲಿ ನಿನಗೆ ಜಾಗ, ಇಲ್ಲಾಂದರೆ ನಿಮ್ಮ ಮನೇಲಿ ಮರ್ಯಾದೆನೂ ಕೊಡಲ್ಲ. ನೀನಂಗೆ ಹೆಂಗೆ ನೋಡ್ತೀನಿ ಹಂಗೆ ಕಡೆ ನಿಮ್ಮ ಮನೆಯಿಂದ ನಿನ್ನ ನೋಡೋದು. ಯಾವುದೇ ಕಾರಣಕ್ಕೂ ನೀನು ನಾನು ಅಂದ್ಕೊಂಡಂಗೆ ನೀನು ನನ್ನ ಸೊಸೆ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತೇಳ್ಬಿಟ್ಟು ಈ ಕಡೆ ರೋಹಿಣಿಗೆ ತುಂಬ ಬಾಯಿಗೆ ಬಂದಂಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೋಡು ನೀನು ಏನು ಪ್ಲೇಯರ್ ಅಷ್ಟೇ, ಆವಾಗಲೇ ಹೇಳ್ತೀನಿ ನೀನು ಬರೀ ಪ್ಲೇಯರ್ ಅಷ್ಟೇ. ಇದರಲ್ಲಿ ವಿನ್ನಿಂಗು ಅವಾರ್ಡ್ ಏನಿದು ಅದಷ್ಟೇ ನನಗೆ. ಇದು ನನ್ನ ಮನೆ, ನನ್ನ ಪ್ರಪಂಚ, ನಾನು ಹೇಳ್ದಂಗೆ ಕೇಳೋದು ಅಷ್ಟೇ. ಇಲ್ಲ ಎಲ್ಲರಿಗೂ ಜಾಗ, ಎಲ್ಲರಿಗೂ ಮರ್ಯಾದೆ. ಇನ್ಮೇಲೆ ಇದೇ ಕಣ ನಿನಗೆ ಹಬ್ಬ, ಹೋಗು ಇಲ್ಲಿಂದ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಕೂಡ ಅವಳು ಹೋಗ್ತಾನೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಅಲ್ಲ ಯಾವ ಧೈರ್ಯದ ಮೇಲೆ ನಿಂತ್ಕೊಂಡು ಬಂದು ಎಲ್ಲನೂ ತಪ್ಪು ನಂದಲ್ಲ ಅನ್ನೋ ಥರ ಮಾತಾಡ್ತಿದ್ಯಾ ನೀನು? ನನ್ನ ಗಂಡ 30 ವರ್ಷದಿಂದ ಕಷ್ಟಪಟ್ಟು ದುಡ್ದು ಒಂದೊಂದು ದುಡ್ಡನ್ನು ಕೂಡಿಟ್ಟು ಸಾಕಿ ಸಲ್ಗಿ ನನ್ನ ಮಗುಂಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರೆ ಅದು ಹೆಂಗೆ ಲಪಾಯಿಸ್ದೆ ನೀನು ಆ ದುಡ್ಡನ್ನ? ನನಗೆ ಹಕ್ಕಿದೆ ಆ ದುಡ್ಡು ಮೇಲೆ. ಆಗಿನ ಮೇಲಿಂದ ನನ್ನ ಹತ್ರ ಬಂದು ಹೇಳಬೇಕಿತ್ತು ನೀನು. ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ತಿದ್ದೆ. ಅದು ಹೆಂಗೆ ನೀನು ಡಿಸಿಷನ್ ತೊಗೊಂಡೆ? ಆ ದುಡ್ಡು ಮೇಲೆ ನಿನಗೇನು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಆ ಥರ ನೀನು ನಿರ್ಧಾರ ಮಾಡಿದೆ. ನೀನು ನನ್ನ ಹತ್ರ ಬಂದು ಮಾತಾಡಬೇಕಿತ್ತು. ಇಷ್ಟೆಲ್ಲ ಮಾಡಿದವಳು ನನ್ನ ಮನೇನ ಹೆಂಗೆ ಮುಳುಗಿಸ್ಬಿಡ್ತೀಯ ನೀನು? ನನ್ನ ಮನೇನ ಮುಳುಗಿಸೋದಲ್ಲ ನಿನಗೆ ಆಶ್ಚರ್ಯ ಇಲ್ಲ. ನೀನು ಅಂಥವಳೆ, ನೀನು ದೊಡ್ಡ ನಾಗಿಣಿ, ನೀನು ದೊಡ್ಡ ತಿಮಿಂಗ್ಳ ನೀನು. ನೀನಂತೂ ನಂಬೋದಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ನೀನು ನೋಡಿದ್ರೆ ನನಗೆ ಕತ್ತಿಚ್ಚಿಗೆ ಸಾಯಿಸ್ಬಿಡೋಕೆ ಅಷ್ಟು ಕೋಪ ಬರ್ತಿದ್ದೆ. ಹೋಗ್ತಾ ನೀನು ಇಲ್ಲಿಂದ, ಜಾಗ ಖಾಲಿ ಮಾಡು ಅಂತ ಹೇಳ್ತಾ ಇರ್ತಾಳೆ. ಹೋಗಿ ನೀನು ಇರಬೇಡ ಅಂತ ಹೇಳಿದ್ರೆ ತಾನೆ, ನಿನ್ನ ಮುಖ ಇಲ್ವಾ ನಿನಗೆ? ಹೋಗು ಸುಮ್ಮನೆ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ತುಂಬ ರೂಢಾಗಿ ಈ ಕಡೆ ಇವಳ ಹತ್ರ ರೋಹಿಣಿ ಮಾತ್ರ ತುಂಬ ಕೂಗಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ರೋಹಿಣಿ ಕೂಡ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಶ್ರುತಿ ಅಮ್ಮನೂ ಕೂಡ ಕಾಲ್ ಮಾಡ್ತಾರೆ. ಯಾರು ಅಂತ ಕೇಳಿದಾಗ ನಾನು ಶ್ರುತಿ ಅಮ್ಮ. ಅಲ್ಲಮ್ಮ ನಿನಗೇನು ಅನ್ಸೋದೇ ಇಲ್ವ? ನಿಮ್ಮ ಮಾವನ ದುಡ್ಡು ತೊಗೊಂಡೆ ನಿಮ್ಮ ಮನೇಲಿ ದರ್ಬಾರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿಲ್ಲ. ನಿನ್ನ ಗಂಡಂಗಂತೂ ದುಡಿಯೋ ಯೋಗ್ಯತೆ ಇಲ್ಲ. ಅಟ್ಲೀಸ್ಟ್ ನೀನಾದರೂ ಅವ್ನಿಗೆ ಬುದ್ಧಿ ಹೇಳ್ಬಿಟ್ಟು ಒಂದು ಒಳ್ಳೆ ದಾರಿಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿಲ್ವಾ? ನೀನು ಅವ್ನ ತಕ್ಕಂತೆ ಕೊಂಡ್ಬಿಟ್ಟು ಇಬ್ಬರೂ ಕೂಡ ಯಾಮಾರಿಸ್ಬಿಟ್ರಲ್ಲ ಆ ದುಡ್ಡನ್ನ. ನಿಮಗೇನು ಅನ್ಸೋದೇ ಇಲ್ವ ಅಂತ ಹೇಳ್ಬಿಟ್ಟು ಶ್ರುತಿ ಅಮ್ಮನೂ ಕೂಡ ತುಂಬ ಬಾಯಿಗೆ ಬಂದಂಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ಅಲ್ಲ ನೀನೇನಾದ್ರು ದುಡ್ಡು ಬೇಕು ಅಂತ ಇದ್ರೆ ನನ್ನನ್ನು ಕೇಳಬೇಕಿತ್ತು ಅಲ್ವ ಶ್ರುತಿ? ನೀನು ಎಂತಕ್ಕೆ ಈ ಥರ ಎಲ್ಲ ಮಾಡಿದೆ? ರೋಹಿಣಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಶ್ರುತಿ ಅಮ್ಮನೂ ಕೂಡ. ಅಲ್ಲ ನೀನು ಎಂತಕ್ಕೆ ಈ ಥರ ಎಲ್ಲ ಮಾಡಿದೆ? ನಿಮಗೇನು ಅನ್ಸೋದೇ ಇಲ್ವಾ? ನಿಮಗೇನು ನಾಚಿಕೆ ಮರ್ಯಾದೆನೇ ಇಲ್ವಾ? ಮೀನಿಗಿಂತ ಕಡೆಯಾಗಿ ನೋಡ್ತಾರೆ ನೋಡು ನಿಮ್ಮ ಮನೇಲಿ ನಿಮ್ಮ ಅತ್ತೆ ಅಂತ ಹೇಳ್ಬಿಟ್ಟು ಶ್ರುತಿ ಅಮ್ಮನೂ ಕೂಡ ಹೇಳ್ತಾ ಇರ್ತಾರೆ. ಶ್ರುತಿ ಅಮ್ಮ ಇಷ್ಟೊಂದೆಲ್ಲ ಮಾತಾಡ್ತಿರೋದು ನೋಡ್ಬಿಟ್ಟು ರೋಹಿಣಿಗೆ ಇನ್ನಷ್ಟು ಕೋಪ ಜಾಸ್ತಿ ಆಗ್ತಾ ಇರುತ್ತೆ. ರೋಹಿಣಿಗೆ ತುಂಬ ಕೋಪ ಬಂದು ಅವಳು ಕೂಡ ಏನು ಮಾತಾಡಿದ್ರೆ ಪ್ರತಿಯೊಂದು ಮಾತನ್ನು ಕೇಳಿಸ್ಕೊತಾ ಇರ್ತಾಳೆ. ಈ ಕಡೆ ಶ್ರುತಿ ಅಮ್ಮ ತುಂಬ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ಮಾತಾಡ್ತಾ ಇರಬೇಕಾದ್ರೆ. ಈ ಕಡೆ ರೋಹಿಣಿ ಕೂಡ ಸ್ಟಾರ್ಟ್ ಮಾಡ್ತಾರೆ. ಸಾಕು ಮುಚ್ಚ್ರಿ ಬಾಯಿ, ನಿಮಗೆ ಯಾರೇ ಬಂದು ಹೇಳಿದ್ದು? ಅಲ್ಲ ಅಷ್ಟು ಬೇಕಾ ನಿಮ್ಮ ಮಗಳು ಬಂದು ನಿಮಗೆ ತುಂಬಿಟ್ಲಾ? ಅಲ್ಲ ಮನೇಲಿ ನಡೆದಿರೋ ವಿಷಯ ನಿಮ್ಗೆ ಯಾಕೆ ಬಂದು ಹೇಳಬೇಕು? ನಿಮಗೆ ಅಷ್ಟು ಗೊತ್ತಾಗಲ್ಲ, ದೊಡ್ಡವರಾಗ್ಬಿಟ್ಟು ನಿಮಗೆ ಅಂತ ಹೇಳಿ ರೋಹಿಣಿ ಕೂಡ ರಿಟರ್ನ್ ಬೈತಿರ್ಬೇಕಾದ್ರೆ ಅಲ್ಲ ಕಣಮ್ಮ ನೀನು ಮಾಡಿರೋ ತಪ್ಪನ್ನು ಹೇಳಿದ್ರೆ ನೀನು ಯಾಕಮ್ಮ ಹಿಂಗೆ ಬೈತ್ಯಾ ಅಂತ ಹೇಳಿದಾಗ ಬೈಯೋದೇ ಇನ್ನೇ ನಿಮಗೆ. ನಿಮ್ಮ ಮನೆ ವಿಷಯ ನೀವು ನೋಡ್ಕೊಳ್ಳಿ, ನಿಮ್ಮ ಮನೆ ವಿಷಯಕ್ಕೆ ನಾವೇನಾದರೂ ಬರ್ತೀವಿ, ಇಲ್ಲಿ ಏನಾದರೂ ನಡೆದ್ರು ಹೊಡೆದ್ರು ಬಡಿದ್ರು ಎಲ್ಲನೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಅದನ್ನೆಲ್ಲದಕ್ಕೂ ನಿಮ್ಮ ಹತ್ರ ಸಜೆಷನ್ ಇರುತ್ತೆ, ಎಲ್ಲದಕ್ಕೂ ನಿಮ್ಮ ಹತ್ರ ಉತ್ತರ ಇರುತ್ತೆ ಅಲ್ವಾ? ನೆಕ್ಸ್ಟ್ ಟೈಮ್ ನನಗೇನಾದರೂ ಫೋನ್ ಮಾಡಿದ್ರೆ ಸರಿ ಇರಲ್ಲ, ನಿಮ್ದು ಎಷ್ಟು ಜಾಸ್ತಿ ನೋಡ್ಕೊಂಡಿದ್ರೆ ಸರಿ. ನನಗೇನು ನೀವು ಬುದ್ಧಿ ಹೇಳೋದು? ನನಗೆ ಗೊತ್ತು ಕಂಡು ನನ್ನ ಜೀವನ ಹೇಗೆ ನೋಡ್ಕೋಬೇಕಂತ ನಿಮ್ಮಿಂದ ನಾನು ಕಲ್ತ್ಕೋಬೇಕಾಗಿದೆ, ನಿಮ್ಮಿಂದ ನಾನು ನೋಡಬೇಕಾಗಿಲ್ಲ.
ನಿಮ್ಮ ಮಗಳ ಜೀವನ ನಿಮ್ಮ ಜೀವನ ನೋಡ್ಕೊಂಡಿದ್ದರೆ ಸಾಕು, ನನ್ನ ವಿಷಯಕ್ಕೆ ಎಂತಕ್ಕೆ ಬರ್ತೀರಾ? ಇನ್ನೊಂದು ಸಲ ನನ್ನ ವಿಷಯಕ್ಕೆ ಬರೋ ಅಧಿಕಾರನೂ ನಿಮಗಿಲ್ಲ. ನೆಕ್ಸ್ಟ್ ಟೈಮಿಂದ ನನ್ನ ವಿಷಯಕ್ಕೆ ಏನಾದರೂ ಬಂದು ನಮ್ಮ ಗಂಡನ ವಿಷಯಕ್ಕೆ, ನಮ್ಮ ಮನೆ ವಿಷಯಕ್ಕೆ ಅಂತ ಏನಾದರೂ ಬಂದರೆ ಅಂದರೆ ಸರಿ ಇರಲ್ಲ, ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ತುಂಬ ಬಾಯಿಗೆ ಬಂದಾಗ ಬೈದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಶ್ರುತಿ ಅವ್ರ ಅಮ್ಮಂದೂ ಕೂಡ. ಮತ್ತೆ ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಅಮ್ಮ ಫೋನ್ ಮಾಡ್ತಾರೆ. ರೋಹಿಣಿ ಅಮ್ಮ ಫೋನ್ ಮಾಡಿದ್ರೆ ಇವಳಿಗೆ ಗೊತ್ತಾಗದೆ ಮತ್ತೆ ಫೋನ್ ರಿಸೀವ್ ಮಾಡಿಬಿಟ್ಟು, ಅಲ್ಲ ಕಡೆ ನಿಮ್ಗೆ ಒಂದ್ಸಲತೆ ಅರ್ಥ ಆಗಲ್ಲ, ಪದೇ ಪದೇ ಫೋನ್ ಮಾಡ್ತಾರೆ, ನಿಮಗೇನು ಅನ್ಸೋದಲ್ವ ಅಂತ ಹೇಳ್ಬಿಟ್ಟು ಈ ಕಡೆ ಅವಳಿಗೂ ಗೊತ್ತಿಲ್ದೇನೆ ಅವಳು ಕೂಡ ಬಾಯಿಗೆ ಬಂದಾಗ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿಮಗೆ ಯಾರೇ ನನ್ನ ಅಧಿಕಾರ ಕೊಟ್ಟಿರೋದು ಅಂತ ಹೇಳ್ತಿರ್ಬೇಕು, ಅಮ್ಮ ಕಲ್ಯಾಣಿ ನಾನು ಅಂತ ಹೇಳಿ ಈ ಕಡೆ ಅವ್ರ ಅಮ್ಮನೂ ಕೂಡ ಹೇಳಿದಾಗ ರೋಹಿಣಿ ಮತ್ತೆ ಶಾಕ್ ಆಗ್ತಾಳೆ. ಅಯ್ಯೋ ಅಮ್ಮ ನೀನಾ, ನಾನು ಏನೋ ಶ್ರುತಿ ಅಮ್ಮ ಅಂತ ಅಂದ್ಕೊಂಡಿದ್ದೆ, ಯಾಕಮ್ಮ ಯಾಕೆ ಇಷ್ಟೊಂದು ರೂಢಾಗಿದೆ ಅಂತ ಕೇಳಿದಾಗ, ಅಯ್ಯೋ ಶ್ರುತಿ ಅಮ್ಮಂಗೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟು ಅವರು ಕೂಡ ನಿನ್ನ ದುಡ್ಡೆಲ್ಲ ನನ್ನ ಹತ್ರ ಇಸ್ಕೊಡೋದಕ್ಕಾಗಲ್ವ, ನಿನಗೇನು ಅನ್ಸಲ್ವಾ ಹಾಗೆ ಹೀಗೆ ಅಂತ ತುಂಬ ಬಾಯಿಗೆ ಬಂದಂಗೆ ಬೈತಿದ್ದಾರೆ ಅಮ್ಮ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಅಂತಿರ್ಬೇಕಾದ್ರೆ, ಎಲ್ಲರ ಹತ್ರನೂ ಇದೇ ಥರ ರೇಖೋದಕ್ಕೆ ಹೋಗ್ಬೇಡ ರೋಹಿಣಿ, ಇವಾಗ ನಿಮ್ಮ ಕಡೆ ಇರೋದ್ರಿಂದ ತಪ್ಪನ್ನ ನೀನೇ ಎಲ್ಲ ಸರಿ ಮಾಡ್ಕೊಂಡು ಹೋಗ್ತಾ ಇರಬೇಕು, ನೀನು ಸ್ವಲ್ಪ ತಾಳ್ಮೆಯಿಂದ ಇರು, ಹೋಗ್ಬಿಟ್ಟು ನಿಮ್ಮ ಅತ್ತೆ ಹತ್ರ ಮಾತಾಡು ಅಂತ ಕೇಳಿದಾಗ, ಅಯ್ಯೋ ಆ ಅಮ್ಮ ನನಗೆ ಸಾಯಿಸೋದೊಂದು ಬಾಕಿ ಇದೆ ಅಮ್ಮ, ಆ ಥರ ಮಾತಾಡ್ತಿದ್ದಾರೆ, ಆ ಥರ ಎಲ್ಲ ಹೊಡಿತಿದ್ದಾರೆ ನನಗೆ ಅಂತ ಹೇಳ್ತಾ ಇರ್ತಾಳೆ. ಅಟ್ಲೀಸ್ಟ್ ಹೋಗ್ಬಿಟ್ಟು ನಿಮ್ಮ ಮಾವನ ಹತ್ರ ಆದರೂ ಮಾತಾಡು ಅಂತ ಹೇಳ್ಬಿಟ್ಟು ಈ ಕಡೆ ಅವರ ಅಮ್ಮ ಕೂಡ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಆಯಪ್ಪ ಎಲ್ಲಿ ಕೂತ್ಕೊಂಡು ಏನೋ ಪುರಂದರದಾಸ ಓದ್ತಿದ್ದಾನೆ, ಏನು ಮಾಡ್ತಿದ್ದಾರೋ ಒಂದು ಗೊತ್ತಿಲ್ಲ, ನೋಡೋಣ ತಡೆ, ಅವ್ರು ಏನಾದರೂ ಬಂದಮೇಲಿಂದ ಅವ್ರು ಕಾಲು ಹಿಡ್ಕೊಂಡು ಬೇಡ್ಕೊಂಡಾದ್ರು ನಾನು ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರುತಿನೂ ಕೂಡ ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ ಅವ್ರ ಅಮ್ಮನಿಗೆ ಕೂಡ. ಸರಿ ಆಯಿತು, ನೀನು ಎಲ್ಲರ ಹತ್ರನೂ ಥರ ರೇಖೋದಕ್ಕೆ ಹೋಗ್ಬಿಟ್ಟೆ, ಸ್ವಲ್ಪ ತಾಳ್ಮೆಯಿಂದ ಇರು, ಎಲ್ಲನೂ ಸರಿ ಆಗುತ್ತೆ, ನಿಮ್ಮ ಮಾವ ಬಂದಮೇಲಿಂದ ನೋಡಿ ಮಾತಾಡು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಫೋನ್ ಕಟ್ ಮಾಡ್ತಾಳೆ. ಈ ವಿಷಯ ಯಾರ ಹತ್ರ ಮಾತಾಡಿದ್ರೆ ಸರಿ ಆಗುತ್ತೆ ಅಂತ ನಂಗೆ ಗೊತ್ತು, ಫಸ್ಟ್ ಹೋಗಿ ಮಾತಾಡ್ತೀನಿ ಅಂತ ಹೇಳಿ ರೋಹಿಣಿ ಕೂಡ ರೂಮ್ ಬಾಗಿಲು ತೆಗ್ದು ಅವಳು ಕೂಡ ಆಚೆಯಿಂದ ಹೋಗ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ರೋಹಿಣಿ ರೂಮ್ ಹತ್ರನೇ ಈ ಕಡೆ ಶಾಂತಿ ಕೂಡ ನಿಂತ್ಕೊಂಡಿರ್ತಾಳೆ. ಅತ್ತೆ ನೀವು ಇಲ್ಲಿ ಅಂತ ಕೇಳಿದಾಗ, ಆಯ್ತಾನೆ ನಿಂದು ಆಯ್ತಾ, ಎಷ್ಟು ಕೊಬ್ಬಿರಬೇಕು ನಿನಗೆ ಎಷ್ಟೊಂದೆಲ್ಲ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಕೂಡ ಹೇಳ್ತಾ ಇರ್ತಾಳೆ. ಅಯ್ಯೋ ಅತ್ತೆ ನಾನೇನು ಮಾಡಿದೆ, ಶ್ರುತಿ ಅಮ್ಮನ ಹತ್ರ ಏನೇನು ಹಿಂಗೆ ಮಾತಾಡೋದಿದ್ದು ಅಂತ ಹೇಳಿ ಅವರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಮನೋಜ್ ಕೂಡ ಬರ್ತಾರೆ. ಏನೋ ನೀನು ಇಲ್ಲಿಗೆ ಬಂದಿದ್ದು ಅಂತ ಕೇಳಿದಾಗ, ಅಮ್ಮ ನಾನು ಇದು ಅಂಗಡಿಗೆ ಹೋಗಬೇಕು ಶೋರೂಮ್ಗೆ ಅಂತ ಹೇಳಿದಾಗ, ಹೋಗು ಅಂತ ಹೇಳ್ತಾರೆ. ಅಯ್ಯೋ ಅದು ಕೀ ಬೇಕಿತ್ತು ಅಮ್ಮಂದು, ಕೀ ಅಲ್ಲೇ ಇರುತ್ತೆ, ತೊಗೊಂಡು ಹೋಗೋ ನೀನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮನೋಜ್ ಕೂಡ ಶಾಂತಿ ಹಂಗೆ ಹೇಳಿದ್ಮೇಲಿಂದ ಮನೋಜ್ ಕೂಡ ರೂಮ್ ಒಳಗೆ ಹೋಗ್ಬಿಟ್ಟು ಅವ್ನ ಬ್ಯಾಗ್ ತೊಗೊಂಡು ಕೀಸ್ ಎಲ್ಲ ತೊಗೊಂಡು ಅವನು ಕೂಡ ಅಲ್ಲಿಂದ ಹೊರಕ್ಕೆ ಅಂತ ಹೇಳ್ಬಿಟ್ಟು ರೂಮಿಂದ ಆಚೆ ಬರ್ತಿರ್ಬೇಕಾದ್ರೆ ರೋಹಿಣಿ ಬಾಯಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಏನೋ ಬಾಯಿ ನಿಮ್ಮ ಬಾಯಿ ಬೊಂಬಾಯಿಗೆ ಹೋಗೋ ಮುಚ್ಕೊಂಡು ಇಲ್ಲಿಂದ ಅಂತ ಹೇಳ್ಬಿಟ್ಟು ಕಡೆ ಮನೋಜ್ಗೂ ಮತ್ತೆ ಬಾಯಿಗೆ ಬಂದಂಗೆ ಬೈದಿಗೆ ಕಳಿಸ್ತಾಳೆ ಈ ಕಡೆ ಶಾಂತಿನೂ ಕೂಡ. ಏ ಗುಂಗ್ರಿ, ನಿನಗೆ ಎಷ್ಟಿರಬೇಕು ಅವ್ರ ಹತ್ರ ಅಷ್ಟೊಂದೆಲ್ಲ ಬಾಯಿಗೆ ಬಂದಂಗೆ ಬೈದಿದೆಯಲ್ಲ ಅವರಿಗೆ, ನಿನಗೇನು ಅನ್ಸೋದೇ ಇಲ್ವನೇ ಅಂತ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಅವ್ರಿಗೆ ನನಗೆ ಮರ್ಯಾದೆ ಇಲ್ದಿರೋ ಥರ ಮಾತಾಡಿದ್ರು ಅತ್ತೆ, ಅದಕ್ಕೆ ನಾನು ಹಂಗೆ ಮಾತಾಡ್ತೀನಿ. ಏನಕ್ಕೆ ನಿನಗೆ ಮರ್ಯಾದೆ, ಯಾವ ಮರ್ಯಾದೆ ಹಿಡ್ಕೊಂಡು ನಿನಗೆ ಅವ್ರು ಮರ್ಯಾದೆ ಕೊಡಬೇಕು ಹೇಳು, ನಿನ್ನ ಹತ್ರ ಏನಿದೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅವ್ರು ನಾನು ಏನೂ ತಪ್ಪು ಮಾಡಿಲ್ಲ ಅಂದ್ರೆ ನನ್ನ ಹತ್ರ ಇತ್ತು, ಏನು ತಪ್ಪು ಮಾಡಿಲ್ವ ನೀನು, ಯಾವ ತಪ್ಪು ಮಾಡಿಲ್ಲ ಅಂತ ಕೇಳಿ ಎಲ್ಲ ಪ್ರತಿಯೊಂದು ತಪ್ಪು ನೀನು ಮಾಡಿದ್ದೆ, ಅವ್ರು ದುಡ್ಡಿರೋರು ಕಣ ಹಂಗೆಲ್ಲ ಮಾತಾಡ್ತಾರೆ ಅನ್ನಿಸ್ಕೋಬೇಕು ನೀನು ಅಂಥದ್ರಲ್ಲಿ ನಿನಗೆ ನಾನು ಒಂದು ಮಾತಾಡೋ ಥರ ಬಿಡ್ತಿದ್ದೇನೆ ನಾನು, ಇಲ್ಲ ತಾನೇ ಹಂಗೆ ತಾನೇ ಅವರೂ ಕೂಡ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೇಳ್ಕೊಂಡಿರ್ಬೇಕು, ಸುಮ್ಮನೆ ಇದ್ರೆ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ತಲೆ ಮೇಲೆಲ್ಲ ಹೊಡಿತಾನೆ ಇರ್ತಾಳೆ ಈ ಕಡೆ ಶಾಂತಿ ಕೂಡ ರೋಹಿಣಿಗೆ. ಅಲ್ಲ ಅವ್ರು ದುಡ್ಡಿರೋರು ನಾಲ್ಕು ಮಾತಾಡ್ತಾರೆ, ನಾಲ್ಕು ಹೇಳ್ತಾರೆ, ನೀವು ಬುದ್ಧಿ ಕಲಿಯೋದಕ್ಕಾಗಲ್ವ ನಿನಗೆ, ಅವ್ರಿಗೇನೆ ತಿರುಗಿ ಸಂದಿದ್ದಿಲ್ಲ, ನಿಂಗೆ ಎಷ್ಟು ಇರಬೇಕು ಕೊಬ್ಬು ಅಂತ ಹೇಳ್ತಿರೋಕೆ, ಅಲ್ಲೈತೆ ಅಷ್ಟು ಬೇಗ ಬಂದು ನಿಮಗೂ ಹೇಳಿಬಿಟ್ರ ಅಂತ ಕೇಳಿದಾಗ, ಓ ಏನು ನಿಮ್ಗೆ ಕೇಳೇ ಹೇಳ್ಬೇಕಿತ್ತ ಅವರು, ಏನೋ ನನಗೇನು ಮಾತಾಡಬಾರ್ದು ಅವರು ಅಂತ ಕೇಳ್ದಾಗ, ಇಲ್ಲ ಅತ್ತೆ ಅವ್ರ ಹತ್ರ ನಾನು ಏನೂ ಮಾತಾಡಿಲ್ಲ, ಮರ್ಯಾದೆ ಕೊಟ್ಟು ಮಾತಾಡಿ ಅಂತ ಹೇಳಿದೆ, ಅವ್ರು ಮರ್ಯಾದೆ ಇಲ್ಲದೆ ನನ್ನ ಹತ್ರ ಏನೋ ಮಾತಾಡ್ತಿದ್ರು ಅಂತ ಹೇಳ್ದಾಗ, ಅವ್ರು ಯಾಕೆ ನಿನಗೆ ಮರ್ಯಾದೆ ಕೊಡಬೇಕು, ನಿನ್ನ ಹತ್ರ ಏನೇ ಮರ್ಯಾದೆ ಇದೆ ಅಂತ ಅವ್ರು ನಿನಗೆ ಕೊಡಬೇಕು, ನಿನಗೆ ಅಷ್ಟು ಗೊತ್ತಾಗಲ್ವ ನಿನಗೆ ಅವ್ರು ಯಾರ ಹತ್ರ ಹೇಗೆ ಮಾತಾಡಬೇಕಂತ, ದುಡ್ಡಿರೋ ಮನುಷ್ಯರು ಕಣೆ ದೊಡ್ಡವರು ಅವರು, ನಿಮ್ಮ ಅಪ್ಪನ ಥರನ ಅವರು ಹಂಗೆ ಚಳಿಗೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಕೂಡ ಮರ್ಯಾದಿಸ್ತರಿಂದ ಬಂದಿರುತ್ತೆ, ನಿಮಗಂತೂ ಮರ್ಯಾದೆ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ, ನಿಮ್ಮ ಅಪ್ಪ ನೋಡೋ ಜೈಲಲ್ಲಿ ಇರ್ತಾನೆ, ನೀನು ನೋಡಿದ್ರೆ ಹಿಂಗೆ ಕಥನ ಕೆಲಸ ಮಾಡ್ತಿದ್ದೆ, ನನಗೆ ಯಾಕೋ ನಿನ್ನ ಮೇಲೆ ಡೌಟು ಕಣ, ನೀನು ಎಂಥವಳು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಶಾಂತಿ ಕೂಡ ಹೇಳ್ತಾ ಇರ್ತಾಳೆ. ನಿನ್ನ ಹಾಗೀಗಲ್ಲ ಕಡೆ ನಾನು ಅಯ್ಯೋ ಅನ್ಸ್ಕೊಳ್ಳೋದನ್ನ ನೋಡ್ಕೊ, ನೀನು ನನಗೆ ಮಾಡಿರೋ ದ್ರೋಹಕ್ಕೆ, ನೀನು ನನಗೆ ಮಾಡಿರೋ ಮೋಸಕ್ಕೆ ನಿನಗೆ ಯಾವ ಥರ ಶಿಕ್ಷೆ ಅನುಭವಿಸ್ತೀಯ ಅಂತಂದರೆ ನರ್ಕ ತೋರಿಸ್ತೀನಿ, ಅತ್ತೆ ಅಂದರೆ ಹಿಂಗ ಅಂತ ಹೇಳ್ಬಿಟ್ಟು ನಿನಗೆ ಇವಾಗ ಗೊತ್ತಾಗಬೇಕು, ಯಾಕೆಂದರೆ ಇಷ್ಟು ದಿನ ನೀನು ತಲೆ ಮೇಲೆ ಓಡಿಸ್ಕೊಂಡು ಮೆರೆಸ್ತಿದ್ದ ಕಡೆ ನಾನು ನಿನಗೆ, ಆ ಥರ ನಿನಗೆ ಈ ಥರ ಟಾರ್ಚರ್ ಕೊಡ್ತೀನಿ ನೋಡಿ, ಅವಾಗ ಗೊತ್ತಾಗುತ್ತೆ ನಿನಗೆ ಬುದ್ಧಿ ಅಂತ ಹೇಳಿ ಈ ಕಡೆ ಶಾಂತಿ ಕೂಡ ಹೇಳ್ತಾ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡೆ ರೋಹಿಣಿಗೆ ತುಂಬ ಕಣ್ಣೀರು ಬರ್ತಾ ಇರುತ್ತೆ, ಅವಳು ಕೂಡ ಅಳ್ಕೊಂಡು ನಿಂತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಅವ್ರ ಅಮ್ಮನೂ ಕೂಡ ಹೇಳ್ತಾರೆ, ನಿನಗೆ ನಾಯಿ ಥರ ಮೂಲೆಯಲ್ಲಿ ಕೂರಿಸ್ತೀನಿ ನೋಡ್ಕೊ ಅಂತ ಹೇಳಿ ಈ ಕಡೆ ಶಾಂತಿ ರೋಹಿಣಿಗೆ ಹೇಳಿದ್ನ ಈ ಕಡೆ ರೋಹಿಣಿ ಒಂದ್ಸಲ ಈ ಕಡೆ ಅವ್ರ ಅಮ್ಮನ ಹತ್ರ ಹೇಳ್ತಾ ಇರ್ತಾರೆ, ಅವ್ರು ಯಾಕಮ್ಮ ನಮ್ಮ ಮನೆಗೆ ಬರ್ತಾರೆ, ನಾನು ಅವ್ರೇನಾದರೂ ನಮ್ಮ ಮನೆಗೆ ಬಂದರೆ ಅವರ ನಾಯಿ ಥರ ಮೂಲೆಯಲ್ಲಿ ಮೂರ್ತಿ ಕೂರಿಸ್ತೀನಿ, ಆ ಥರ ನೋಡ್ಕೊತೀನಿ ನಾನು ಅವ್ರನ್ನ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಅವ್ರ ಅಮ್ಮಂಗೆ ಆ ಮಾತು ಹೇಳ್ತಾಳೆ. ಈಗ ತಿರುಗಿಸಿ ಈ ಕಡೆ ಶಾಂತಿನೂ ಕೂಡ ಅದೇ ಮಾತನ್ನು ಈ ಕಡೆ ರೋಹಿಣಿಗೆ ಹೇಳಿದಾಗ ರೋಹಿಣಿಗೆ ಮತ್ತೆ ನೆನಪಾಗ್ತಿರುತ್ತೆ, ನಾನು ಹೇಳಿರೋ ಮತ್ತೆ ನಮ್ಮ ಮತ್ತೆ
ಅಂದರೆ ನನಗೆ ಈ ಥರ ಕೆಲಸ ಮಾಡ್ತಿದ್ದಾರಲ್ವಾ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಅದೇ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಸಲ ಅವ್ರ ಹತ್ರ ಏನಾದರೂ ನೀನು ಈ ಥರ ಮಾತಾಡ್ದೆ ಅಂತ ಅಂದರೆ ನಾಲ್ಕು ಕತ್ತರಿಸ್ಬಿಡ್ತೀನಿ, ಇನ್ನೊಂದು ಸಲ ಹಾಗೆಲ್ಲ ಮಾತಾಡಬೇಡ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಕೂಡ ಫುಲ್ಲು ಗರಂ ಆಗ್ತಿರ್ತಾಳೆ. ಕೊಬ್ಬು ದೌಲತ್ ಏನಿದೆ ದುಪ್ಪಾಟದಷ್ಟು ಇರಬೇಕು, ಅದನ್ನು ಮೈ ಮುಚ್ಕೊಳ್ಳೋಷ್ಟು ಇರಬೇಕು ಹೊರತು ಅದನ್ನು ತೊಗೊಂಡು ಗಾಳಿ ಥರ ಹಾರಿಸೋದಲ್ಲ. ಎಷ್ಟಲ್ಲಿದ್ದರೆ ಅಷ್ಟರಲ್ಲಿ ಇದ್ದರೆ ಸರಿ ಗುಂಗ್ರಿ, ಏನಾದರೂ ಹೆಚ್ಚಿಗೆ ಬಾಲ ಬಿಚ್ತೋ ನೀನು ಸರಿ ಇರಲ್ಲ ನೋಡ್ಕೊ, ನಾನು ಏನು ಅಂತ ಹೇಳ್ಬಿಟ್ಟು ನಿನಗೆ ತೋರಿಸ್ತೀನಿ ಕಡೆ ನಿನಗೆ ಅಂತ ಹಂಗಿಂಗೆ ಮತ್ತು ಬಿಡ ನನ್ನ ಅಯ್ಯೋ ಅಂತ ಹೇಳಿ ಅನ್ಸ್ಕೊಂಡಿದ್ದೆ ಅಂದ್ಮೇಲೆ ನಿನಗೊತ್ತು ನಾನು ಯಾರು ನರಕ ತೋರಿಸ್ತೀನಿ ಅಂತ ನೋಡ್ಕೊ, ನೀನು ಹಿಂಗೈತೆ ಹಬ್ಬ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿನೂ ಕೂಡ ಅಲ್ಲಿಂದ ಹೊರಟೋಗ್ತಾಳೆ ಹೇಳ್ಬಿಟ್ಟು. ಈ ಕಡೆ ಶ್ರುತಿ ಅಡುಗೆ ಮನೆಯಲ್ಲಿ ತಣ್ಣೀರು ಅಂದರೆ ಕೋಲ್ಡ್ ವಾಟರ್ ಕುಡಿತಾ ಇರಬೇಕಾದ್ರೆ ಈ ಕಡೆ ಮೀನಾ ಕೂಡ ಕೇಳ್ತಾ ಇರ್ತಾಳೆ, ಏನಿದು ಶ್ರುತಿ ಅವ್ರು ಈ ಟೈಮಲ್ಲಿ ಕೋಲ್ಡ್ ವಾಟರ್ ಕುಡಿತಿದ್ರೆ ನಿಮಗೆ ವಾಯ್ಸ್ ಪ್ರಾಬ್ಲಮ್ ಆಗಲ್ವಾ ಅಂತ ಹೇಳಿದಾಗ ಅಯ್ಯೋ ಅದೇ ಟೈಮ್ಗೆ ಈ ಕಡೆ ರೂಮಲ್ಲಿ ಕೇಳಿಸ್ಕೊತಾ ಇರ್ತಾಳೆ. ಇವರಿಬ್ಬರು ಮಾತಾಡೋದನ್ನ ರೋಹಿಣಿ ಕೂಡ ಕೇಳಿಸ್ಕೊಂಡು ರೋಹಿಣಿ ಕೂಡ ಶ್ರುತಿ ಹತ್ರ ಕ್ಲಾಸ್ ತೊಗೋಬೇಕು, ಅವಳಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಳು ಕೂಡ ಅಲ್ಲಿಂದ ಹೊರಟಾಗ ಅದೇ ಟೈಮ್ಗೆ ಈ ಕಡೆ ಶ್ರುತಿ ಇದ್ದಳು, ಹಾಗೇನಿಲ್ಲ ನನಗೆ ನೀರು ತಣ್ಣೀರು ಕೋಲ್ಡ್ ವಾಟರ್ ಕುಡಿದ್ರೆ ನನಗೆ ನೀರು ಕುಡ್ದಂಗೆ ಅನ್ಸೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಏನು ಶ್ರುತಿ ಅವರೇ ನೀವು ಮಾಡಿರೋದು ಸರಿನಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅಯ್ಯೋ ನನಗೂ ಗೊತ್ತು ರೋಹಿಣಿಯರೇ ನಾನು ಮಾಡಿರೋದು ತಪ್ಪು ಅಂತ ಹೇಳ್ಬಿಟ್ಟು ಅದು ಏನು ಮಾಡಿದ್ರು ನಾನು ಕೋಲ್ಡ್ ವಾಟರ್ ಕುಡಿದ್ರೇ ಸರಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಜಸ್ಟ್ ಶಟಪ್ ಶ್ರುತಿ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ಹತ್ರ ಬಂದಿಲ್ಲ, ಅದು ಯಾವ ಧೈರ್ಯದ ಮೇಲಿಂದ ನೀವು ಹೋಗ್ಬಿಟ್ಟು ನಮ್ಮ ಮನೇಲಿ ನಮ್ಮ ಅತ್ತೆ ಹೊಡೆದಿರೋ ವಿಷಯ, ನಾನು ಕೂಗಾಡಿರೋ ವಿಷಯ, ದುಡ್ಡು ತೊಗೊಂಡು ಹೋಗಿರೋ ವಿಷಯ ಎಲ್ಲನೂ ಪ್ರತಿಯೊಂದು ನಿಮ್ಮ ಅಮ್ಮನ ಹತ್ರ ಹೋಗಿ ಯಾಕೆ ಹೋಗಿ ಹೇಳ್ತೀರಾ ಅಂತ ಹೇಳಿ ಈ ಕಡೆ ರೋಹಿಣಿ ಕೂಡ ಶ್ರುತಿ ಕೇಳ್ತಿರ್ಬೇಕಾದ್ರೆ ಅಯ್ಯೋ ನಾನೇನು ಹೇಳಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೀವು ಹೇಳಿಲ್ಲ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ, ಅವರು ಕೂಡ ನನಗೆ ಫೋನ್ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ ಏನಮ್ಮ ಹಿಂಗೆ ಕಲ್ತಿದ್ಯಾ ಈ ಥರ ಬುದ್ಧಿ ಹಾಗೆ ಹೀಗೆ ಅಂತಾರೆ. ಅವರಿಂದ ನಾನು ಯಾಕೆ ಆ ಥರ ಬುದ್ಧಿ ಕಲಿಬೇಕು, ಅವರಿಂದ ನಾನು ಯಾಕೆ ಬುದ್ಧಿನ ಎಳಿಸ್ಕೋಬೇಕು, ನನಗೆ ಯಾಕೆ ಗಾಚಾರ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅವರೇ ನನಗೇನು ಬೇಕು ಅಂತ ಫೋನ್ ಮಾಡಿಲ್ಲ, ಅದು ಕ್ಯಾಶುವಲಾಗಿ ಕೇಳೋದಕ್ಕೆ ಫೋನ್ ಮಾಡಿದ್ರು, ಹಾಗೆ ಮನೇಲಿ ನಡೆದಿರೋ ವಿಷಯ ಹೇಳಿದೆ ಅಷ್ಟೇ ಅಂತ ಹೇಳಿದೆ. ಅದು ಯಾವ ಧೈರ್ಯದ ಮೇಲೆ ಹೇಳಿದ್ರೆ ನನ್ನ ಪರ್ಸ್ನಲ್ ವಿಷಯ ಕಟ್ರಿ ಅದು ಅದನ್ನ ಹೆಂಗ್ರಿ ಹೇಳೋಕ್ಕಾಗುತ್ತೆ ಅಂತೇಳಿ ರೋಹಿಣಿ ಕೇಳ್ತಿರ್ಬೇಕಾದ್ರೆ ಪರ್ಸ್ನಲ್ ವಿಷಯ ಆದರೆ ಮನೆಯವ್ರ ಮುಂದೆ ಎಲ್ಲರೂ ತೀರ್ಮಾನ ಆಗಿರುತ್ತೆ ತಾನೇ, ಅದು ಹಂಗಾಗಿ ಹೇಳಿದೆ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮೀನಾ ಕೂಡ ಹೇಳ್ತಿರ್ತಾರೆ ತಾಯಿ ಆದ್ಮೇಲಿಂದ ಪ್ರತಿಯೊಂದು ವಿಷಯನೂ ಹೇಳ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ನೋಡಿ ಮೀನಾ ಅವರೇ ನಾನು ಇನ್ನತ್ರ ಮಾತಾಡ್ತಿಲ್ಲ, ಬಾಯಿ ಮುಚ್ಕೊಂಡಿದ್ರೆ ಸರಿ ನೀವು ಅಂತೇಳಿ ಈ ಕಡೆ ರೋಹಿಣಿ ಕೂಡ ಮೀನಿನ ಮೇಲೆ ರೇಗ್ತಿರ್ಬೇಕಾದ್ರೆ ಸರಿ ಆಯಿತು ಅವ್ರ ಹತ್ರ ಮಾತಾಡ್ಬೇಡಿ ನನ್ನ ಹತ್ರ ಮಾತಾಡಿ, ಏನು ಪ್ರಾಬ್ಲಮ್ ಹೇಳಿ ನಿಮಗೆ ಅಂತ ಕೇಳಿದಾಗ ನೆಕ್ಸ್ಟ್ ಟೈಮಿಂದ ನೀವೇನಾದರೂ ನಿಮ್ಮ ಅಮ್ಮನಿಗೆ ಎಲ್ಲ ವಿಷಯನೂ ಹೇಳಿ ಅವ್ರೇನಾದರೂ ನನಗೆ ಬುದ್ಧಿ ಹೇಳಕ್ಕೆ ಬಂದರೆ ಸರಿ ಇರಲ್ಲ ನೋಡಿ, ನಿಮಗೆ ಯಾರು ನನ್ನ ಪರ್ಸ್ನಲ್ ವಿಷಯ ಹೋಗಿ ಅವ್ರ ಹತ್ರ ಹೋಗಿ ಹೇಳೋದಕ್ಕೆ ಅಂತ ಹೇಳಿದಾಗ ಅಯ್ಯೋ ನೀವು ದುಡ್ಡು ಕೊಟ್ಟು ಕದ್ದಿರೋ ವಿಷಯನ ನಿಜನೇ ಇರಬೇಕಾದ ನಿಜನೇ ಉಂಟು ಅಂದಮೇಲಿಂದ ಅದರಲ್ಲಿ ಹೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ಬಿಟ್ಟು ಶ್ರುತಿ ಕೂಡ ಹೇಳ್ತಿರ್ತಾಳೆ. ಅಲ್ಲೇ ಅದು ಹೆಂಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ, ನಿಮ್ಮನೆ ವಿಷಯ ನಿಮ್ಮ ಪ್ರತಿಯೊಂದು ವಿಷಯ ನಾನು ಹೋಗ್ಬಿಟ್ಟು ಏನಾದರೂ ಹೇಳ್ತೀನಿ ಬೇರೆಯವ್ರಿಗೆ ಇಲ್ಲ ತಾನೆ, ಹಾಗಿದ್ಮೇಲೆ ನೀವು ಹೆಂಗೆ ಹೋಗಿ ಹೇಳ್ತೀರಾ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಹೇಳ್ತಾ ಇರ್ತಾರೆ ನೀವು ಹೋಗಿ ಹೇಳಿ ನಿಮ್ಮನೆಯವ್ರಿಗೂ ಹೋಗಿ ಹೇಳಿ ಅಂತ ಹೇಳ್ಬಿಟ್ಟು ಶ್ರುತಿನೂ ಕೂಡ ಹೇಳ್ತಾ ಇರ್ತಾಳೆ. ಗೊತ್ತಿದ್ರು ನಮ್ಮ ಅಪ್ಪ ಜೈಲಲ್ಲಿ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ನೀವು ಇಷ್ಟೊಂದು ಕೀಳಾಗಿ ಮಾತಾಡ್ತಿದ್ದೀರಾ ಅಲ್ವಾ ಅಂತೇಳಿ ರೋಹಿಣಿ ಅಂತಾಗ ಗೊತ್ತು ತಾನೆ ಮತ್ತೆ ಗೊತ್ತಿದ್ರ ಮೇಲೆ ಎಷ್ಟಿರಬೇಕೋ ಅಷ್ಟರಲ್ಲಿ ಇರಿ, ನೀವೇನು ನನ್ನ ವಿಷಯಕ್ಕೆ ಬರೋದು, ನಮ್ಮಮ್ಮ ನನ್ನ ಇಷ್ಟ ನಾನು ಏನಾದರೂ ಮಾತಾಡ್ಕೊತೀನಿ, ನೀವ್ಯಾರು ಅದನ್ನೆಲ್ಲ ಹೇಳೋದಕ್ಕೆ, ದುಡ್ಡು ಕದಿಯೋಕ್ಕೆ ಮುಂಚೆ ದುಡ್ಡು ತೊಗೊಂಡು ಹೋಗಿ ಸುಳ್ಳು ಹೇಳೋದಕ್ಕೆ ಮುಂಚೆ ಇದನ್ನೆಲ್ಲ ಜ್ಞಾನ ಇರಬೇಕು ನಿಮಗೆ, ನಿಮಗೆ ಜ್ಞಾನ ಇರಲಿಲ್ವ ತೊಗೊಂಡೋಗಿ ದುಡ್ಡು ಕದಿಬೇಕಾದ್ರೆ ಇಷ್ಟೊಂದೆಲ್ಲ ಮಾತಾಡೋ ಅವಶ್ಯಕತೆ ಇವಾಗ ಇರ್ತಿರ್ಲಿಲ್ಲ ನೀವು ಅವಾಗ ಅಂಥ ಕೆಲಸ ಮಾಡಬೇಕಾದ್ರೆ ಅಂತ ಹೇಳಿದಾಗ ಅದು ನನ್ನ ಪರ್ಸ್ನಲ್ ವಿಷಯ, ನಾನು ನನ್ನ ಗಂಡ ಉದ್ಧಾರ ಮಾಡೋದಕ್ಕೆ ನಾನು ಇದಕ್ಕೋಸ್ಕರ ಮಾಡಿದ್ದು ಹೊರತು ನಿಮ್ಮ ಹತ್ರ ನನ್ನ ಮಾತು ಕೇಳಿ ನಿಮ್ಮ ಹತ್ರ ಪರ್ಮಿಷನ್ ಕೇಳಿ ನಾನು ತೊಗೊಂಡು ಹೋಗ್ಬೇಕಂತ ಏನಿರಲಿಲ್ಲ ನನಗೆ ಅಂತ ಕೇಳಿದಾಗ ಆ ದುಡ್ಡು ನಿಮಗೆ ಸೇರಿದ ಮಾತ್ರ ಅಲ್ಲ ನಮ್ಮೆಲ್ಲರಿಗೂ ಸೇರಿರೋದೆ ಅಂತ ಹೇಳ್ಬಿಟ್ಟು ಶ್ರುತಿನೂ ಕೂಡ ಹೇಳ್ತಾ ಇರ್ತಾಳೆ. ಏನು ಇವಾಗ ನಿಮಗೆ ಏನು ಪ್ರಾಬ್ಲಮ್ ನಿಮಗೆ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಹೋಗಿ ಮಾತಾಡ್ತಾ ಇರ್ತಾಳೆ. ಅಲ್ಲ ರೋಹಿಣಿ ಅವರೇ ನಿಮ್ಗೇನು ಕಷ್ಟ ಹೇಳಿ ನನ್ನ ಅಮ್ಮಂಗೆ ನಾನು ಏನಾದರೂ ವಿಷಯ ಹೇಳ್ಕೊತೀನಿ, ನಿಮಗೆ ಯಾಕೆ ಅದಲ್ಲ ಅಂತ ಹೇಳ್ತಿರ್ಬೇಕು, ನನ್ನ ಪರ್ಸ್ನಲ್ ವಿಷಯ ನೀವು ಯಾಕೆ ನಿಮ್ಮ ಅಮ್ಮಂಗೆ ಹೋಗಿ ಹೇಳ್ಬೇಕು, ಅದ್ರ ಬಗ್ಗೆ ನಾನು ಮಾತಾಡ್ತಿರೋದು ಹೇಳಿ ಅಂತ ಹೇಳಿದಾಗ ಅಯ್ಯೋ ಪರ್ಸ್ನಲ್ ವಿಷಯ ಅಂತ ಅಂದರೆ ನಿಮ್ಮ ಮನೆ ಮುಂದೆ ಎಲ್ಲರ ಹತ್ರನೂ ಈ ಥರ ಡಿಸ್ಕಷನ್ ಆಗಿದೆ ಆಮೇಲಿಂದ ಹೇಳೋದ್ರಲ್ಲಿ ಏನು ತಪ್ಪಿದೆ ಅದಕ್ಕೆ ಹೇಳೋದು ಅಷ್ಟೇ ಅಂತ ಹೇಳ್ಬಿಟ್ಟು ಶ್ರುತಿನೂ ಕೂಡ ತುಂಬ ರೇಗಾಡ್ತಾ ಇರ್ತಾಳೆ ಈ ಕಡೆ ರೋಹಿಣಿ ಮೇಲೆ. ಇವಾಗ ನನ್ನ ಟೈಮ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಹಿಂಗೆಲ್ಲ ಮಾತಾಡ್ತಿದ್ದೀರಾ ಅಲ್ವಾ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಿದಾಗ ಯಾಕೆ ಮೀನವ್ರು ಏನಾದರೂ ತಪ್ಪು ಮಾಡಿದಾಗ ಮೀನವ್ರು ಏನಾದರೂ ಅವಮಾನ ಮಾಡಿದಾಗ ಅತ್ತೆ ಬೈತಿರ್ಬೇಕಾದ್ರೆ ಅಂದರೆ ಗೋಡೆಯಿಂದ ನಿಂತ್ಕೊಂಡು ಕಿಲ ಅಂತ ನಗ್ತಿದ್ರಲ್ಲ ಅವಾಗ ಗೊತ್ತಿರಲಿಲ್ವ ನಿಮಗೆ ಎಷ್ಟು ಅವಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಅದೇ ಪ್ರೆಸೆಂಟ್ ಸಿಚುವೇಶನ್ನು ಕೂಡ ನೀವೀಗ ಅನುಭವಿಸ್ತಿದ್ದೀರಾ, ಅದಕ್ಕೆ ಆ ನೋವು ನಿಮಗೇನು ಅನ್ನೋದು ನಿಮಗೆ ಗೊತ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಶ್ರುತಿನೂ ಕೂಡ ರೋಹಿಣಿ ಮೇಲೆ ಹೇಳ್ತಿರ್ಬೇಕಾದ್ರೆ ನಾನು ಬೇಕು ಅಂತ ನಗ್ತಿರ್ಲಿಲ್ಲ ಅವ್ರು ಮಾಡಿರೋದಕ್ಕೆ ನಗ್ತಿರೋದು ಅಷ್ಟೇ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಇಬ್ಬರು ಕೂಡ ಸರಿಯಾಗಿ ಮಾತಾಡ್ತಾನೆ ಇರ್ತಾರೆ, ಇಬ್ಬರು ಕೂಡ ಒಬ್ರಿಗೊಬ್ರು ನಿಲ್ಲಿಸ್ತಾನೆ ಇರ್ತಾರಲ್ಲ. ಈ ಕಡೆ ಶಾಂತಿ ನಿಮ್ಮ ಕಡೆ ಮೀನಾ ಹೋಗ್ಬಿಟ್ಟು ಈಗ ಸುಮ್ಮನೆ ಇರ್ತಾರೆ ಇಬ್ರು ಯಾಕೆ ಹಿಂಗೆಲ್ಲ ಕೂಗಾಡ್ತಿದ್ದೀರಾ ಅಂತ ಅಂದಾಗ ಅಯ್ಯೋ ಮೀನವ್ರೆ ನಾನೇನು ಮಾಡಿದ್ದೀನಿ ಅವ್ರು ಮಾಡಿರೋದನ್ನ ಹೇಳಿದ್ದಕ್ಕೆ ಏನೋ ದೊಡ್ಡ ತಪ್ಪು ನಾನದೇ ಅನ್ನೋ ಥರ ಮಾತಾಡ್ತಿದ್ದಾರಲ್ಲ ಇವ್ರ ತಪ್ಪು ನಾವು ಮುಚ್ಚಿಟ್ಕೊಂಡು ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಿರ್ಬೇಕಾದ್ರೆ
ಈ ಕಡೆ ಏನು ಶ್ರುತಿ ನೀನು ಮಾಡಿರೋ ತಪ್ಪನ್ನ ನಾನು ಹೇಳೋಕೆ ಬಂದಿದ್ದೆ, ಅದಕ್ಕೆ ನೀನು ಇಷ್ಟೊಂದೆಲ್ಲ ಮಾತಾಡ್ತಿದ್ದೆ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಹೇಳ್ತಾ ಇರ್ತಾರೆ. ಶ್ರುತಿ ಈಗ ಎಲ್ಲನೂ ಆಗೋಗಿದೆ ಬಿಟ್ಬಿಟ್ಟು ಏನಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತೀನಿ ಅಂತ ಮೀನಾ ಕೂಡ ಹೇಳ್ತಾ ಇರ್ತಾಳೆ. ಶ್ರುತಿಗೆ ಸಮಾಧಾನ ಮಾಡ್ತಿರ್ಬೇಕಾದ್ರೆ, ಅಯ್ಯೋ ಇವ್ರು ಮಾಡಿರೋದಕ್ಕೆ ನಾನು ಯಾಕೆ ಸುಮ್ಮನೆ ಹೇಳ್ಬೇಕು, ನಾನಂತೂ ಸುಮ್ಮನೆ ಇರಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ ಶ್ರುತಿನೂ ಕೂಡ. ಅದೇ ಟೈಮ್ಗೆ ಮೀನೂ ಕೂಡ ಹೋಗ್ಬಿಟ್ಟು ಶ್ರುತಿ ಹತ್ರ ಈ ಕಡೆ ರೋಹಿಣಿ ಹತ್ರ ಹೋಗಿ ಹೇಳ್ತಾ ಇರ್ತಾರೆ, ರೋಹಿಣಿ ಅಡಿ ಬಿಟ್ಬಿಡಿ, ನೀವು ಮಾಡಿರೋ ತಪ್ಪೇ ತಾನೇ, ನೀನು ತಪ್ಪು ಅಂದಮೇಲಿಂದ 4 ಜನ ಮಾತಾಡೋದು ಸಹಜನೇ, ಅಥವಾ ಮನೆಯವ್ರು ಎಲ್ಲರ ಮುಂದೆ ಡಿಸ್ಕಷನ್ ಆಗಿದೆ ಅಂದಮೇಲಿಂದ ಈಗ ನಾವು ಕೂಡ ಮನೆಯವ್ರಿಗೆ ಹೇಳ್ತೀವಿ ನಮ್ಮ ಮನೇಲಿ ಅಂತ ಹೇಳಿದಾಗ, ನೀವು ಹೇಳೋದಕ್ಕೆ ರೆಡಿ ಆಗಿದ್ದೀರಾ ಬಿಡಿ, ಯಾವುದೇ ಕಾರಣಕ್ಕೂ ನಮ್ಮ ಮನೆಯವರು ನಿಮಗೆ ಫೋನ್ ಮಾಡೋದಿಲ್ಲ ಬಿಟ್ಬಿಡಿ ಅಂತೇಳಿ ಮೀನಾ ಕೂಡ ಹೇಳ್ತಾ ಇರ್ತಾಳೆ. ಅಂದಿದ್ಮೇಲಿಂದ ಎಲ್ಲರೂ ಸೇರ್ಕೊಂಡು ನನ್ನ ತಪ್ಪಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಗೂಬೆ ಕೂರಿಸ್ತಿದ್ದೀರಲ್ವ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಇಷ್ಟೊಂದೆಲ್ಲ ನಮ್ಮ ಹತ್ರ ಮಾತಾಡೋ ಬದಲು ಹೋಗ್ಬಿಟ್ಟು ಅತ್ತೆ ಹತ್ರ ಹೋಗಿ ಮಾತಾಡಿ ಸಾರಿ ಕೇಳ್ಕೊಳ್ಳಿ, ಅವ್ರ ಹತ್ರ ಮಾತಾಡಿ ಬಗೆ ಹಚ್ಕೊಳ್ಳಿ, ಅದು ಬಿಟ್ಟು ನಮ್ಮ ಹತ್ರ ಮಾತಾಡೋದು ನಿಮಗೇನು ಪ್ರಯೋಜನ ಇಲ್ಲ ರೋಹಿಣಿ ಅವರೇ ಅಂತ ಹೇಳ್ಬಿಟ್ಟು ಶ್ರುತಿ ಕೂಡ ಹೇಳ್ತಾ ಇರ್ತಾರೆ. ಏನು ನನಗೆ ಹೇಳಕ್ಕೆ ಬರ್ತಿದ್ದೀರಾ ಬುದ್ಧಿ, ನನಗೆ ಗೊತ್ತು ಚೆನ್ನಾಗೆ ನಾನು ಹೆಂಗೆ ಜೀವನ ಮಾಡಬೇಕು, ನಾನು ಹೆಂಗೆ ಮಾತಾಡಬೇಕು ಮನೆಯವ್ರ ಹತ್ರ ಅಂತ ಹೇಳ್ಬಿಟ್ಟು, ನಿನ್ನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ನನಗೆ ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ಇರೋದನ್ನ ಹೇಳಿದ್ರೆ ಯಾಕೆ ಹಂಗೆಲ್ಲ ಆಡ್ತಾ ಇದ್ದೀರಾ, ನೀವು ನಮ್ಮ ಹತ್ರ ಮಾತಾಡೋದು ಏನೂ ಪ್ರಯೋಜನ ಇಲ್ಲ, ದುಡ್ಡು ಕತ್ತಿರೋದು ನೀವು, ನಿಮ್ಮ ಅದಕ್ಕೇನೇನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅದನ್ನ ಹೋಗ್ಬಿಟ್ಟು ಅತ್ತೆ ಹತ್ರ ಮಾತಾಡ್ಕೊಳ್ಳಿ, ಅತ್ತೆಗೂ ನಿಮಗೂ ಆಗ್ತಿಲ್ಲ ಈ ಮನೆಯಲ್ಲಿ, ಹಂಗಿದ್ಮೇಲಿಂದ ನೀವೇನು ಮಾತಾಡಬೇಕು ಅದನ್ನ ಹೋಗಿ ಮಾತಾಡಿ, ಸುಮ್ಮನೆ ನಮ್ಮ ಹತ್ರ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಮೀನಾ ಕೂಡ ಹೇಳ್ತಿರ್ತಾಳೆ. ಈ ಕಡೆ ರೋಹಿಣಿ ಮೀನಾ ಕೂಡ ಹೇಳ್ತಾ ಇರ್ತಾಳೆ, ಈ ಕಡೆ ಶ್ರುತಿನೂ ಕೂಡ ಹೇಳ್ತಾ ಇರ್ತಾರೆ, ಅಯ್ಯೋ ಇಬ್ಬರು ನಿಲ್ಲಿಸ್ತಿದೆ, ಇಬ್ಬರು ಜಗಳ ಆಡೋದು ನಿಲ್ಲಿಸಿ, ಫಸ್ಟ್ ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡ್ಕೊಳ್ಬಿಟ್ಟು ಇಬ್ರಿಗೆ ಯಾಕೆ ಒಬ್ರಿಗೊಬ್ರು ಗುದ್ದಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಕೂಡ ಇಬ್ಬರನ್ನು ಬಿಡಿಸೋದಕ್ಕೆ ಅಂತೇಳಿ ಹೋಗ್ತಿದ್ರು. ಇಲ್ಲ ನಾನಂತೂ ಬಿಡಲ್ಲ, ಏನ್ರಿ ಮಾಡ್ತೀರಾ ನೀವು, ಅದನ್ನು ಫಸ್ಟ್ ಹೇಳ್ರಿ ನೀವು ಅಂತೇಳಿ ಶ್ರುತಿನೂ ಕೂಡ ಅವಳ ಮೇಲೆ ರೇಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ಅವರೇ ನೀವು ಸಮಾಧಾನವಾಗಿರಿ, ಏನು ಪ್ರಾಬ್ಲಮ್ ಇದೆ ಅದನ್ನು ಫಸ್ಟ್ ಸಾಲ್ವ್ ಮಾಡ್ಕೊಳ್ಳಿ, ಆಮೇಲಿಂದ ನಿಮ್ಮ ತಪ್ಪಿದೆ ಏನನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಮೀನಾ ಕೂಡ ಏನು ಸಮಾಧಾನ ಮಾಡ್ತಾ ಇರ್ತಾಳೆ. ಈ ಕಡೆ ರೋಹಿಣಿಯಿಂದ ಏನು ಮಾಡೋದು, ಟೈಮ್ ನನಗೆ ಸರಿ ಇಲ್ವಲ್ಲ, ನಾನು ಮಾಡಿದ ತಪ್ಪಿಗೆ ನಾನು ಅನುಭವಿಸ್ತಿದ್ದೀನ, ನಿಮ್ಮ ಹತ್ರ ಎಲ್ಲ ಮಾತು ಕೇಳಬೇಕಾಗಿದೆ, ನಿಮ್ದು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ನನಗೆ ಏನು ಮಾಡಿದ್ದು ನನಗೆ ಗೊತ್ತು, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿಬಿಟ್ಟು ಈ ಕಡೆ ಮೀನಿಗೂ ಕೂಡ ಬೈದ್ಬಿಟ್ಟು ರೋಹಿಣಿ ಅಲ್ಲಿಂದ ಹೊಟ್ಟೋಗ್ತಾಳೆ. ಈ ಕಡೆ ಶ್ರುತಿನೂ ಕೂಡ ಏನು ಇವರೆಲ್ಲ ಹಿಂಗೆಲ್ಲ ಮಾತಾಡ್ತಾರೆ, ಹೋಗ್ಬಿಟ್ಟು ಅತ್ತೆ ಹತ್ರ ಮಾತಾಡಬೇಕು, ಅತ್ತೆ ಹತ್ರ ಮಾತಾಡೋಕ್ಕೆ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಅತ್ತೆ ಮುಂದೆ ಏನೂ ನಡೆಯೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮಿಬ್ಬರ ಹತ್ರ ಬಂದು ಜೋರು ಮಾಡ್ತಿದ್ದಾರೆ ಇವರು ಅಂತ ಹೇಳ್ತಾ ಇದ್ದಾರೆ. ಅತ್ತೆ ಹತ್ರ ಇರೋ ಕೋಪನ ನಮ್ಮ ಮೇಲೆ ತೋರಿಸ್ತಿದ್ದಾರೆ ಅಷ್ಟೇ ಇವರು ಅಂತ ಹೇಳ್ತಾರೆ. ಅಯ್ಯೋ ಶ್ರುತಿ ಅವರೇ ನೀವು ಯಾಕೆ ಇಷ್ಟೊಂದೆಲ್ಲ ಕೂಗಾಡ್ತಿದ್ದೀರ, ಸಮಾಧಾನವಾಗಿ ಇರಿ, ಯಾಕೆ ಇಷ್ಟೊಂದೆಲ್ಲ ಆಡ್ತೀರ, ನೀವು ರುದ್ರ ತಾಂಡವ ಆಡ್ತಿದ್ದೀರಲ್ಲ, ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಮೀನಾ ಕೂಡ ಶ್ರುತಿಗೆ ಸಮಾಧಾನ ಮಾಡಿ ನೀರು ಕೊಡೋದಕ್ಕೆ ಅಂತ ಪ್ರಯತ್ನ ಪಡ್ತಿರ್ಬೇಕಾದ್ರೆ, ಅಯ್ಯೋ ನಿಮಗೆ ಈ ನೀರಾಗಲ್ಲ ಇರ್ತಾಳೆ ಇರಿ, ಕೋಲ್ಡ್ ನೀರೇ ತೊಗೊಂಡು ಬರ್ತೀನಿ ಹೇಳ್ಬಿಟ್ಟು ಶ್ರುತಿ ಕೂಡ ಕೋಲ್ಡ್ ನೀರು ತೊಗೊಂಡು ಬಂದು ಕೊಡ್ತಾ ಇರ್ತಾಳೆ ಈ ಕಡೆ ಮೀನಿಗೆ. ಅದೇ ಟೈಮ್ಗೆ ಈ ಕಡೆ ಮೀನು ಹೋಗ್ಬಿಟ್ಟು ರೋಹಿಣಿಗೆ ತಿಂಡಿ ಕೊಟ್ಬಳಿಂದ ನಿಮಗೇನಾದರೂ ಸಾಂಬಾರು ತಂದು ಹಾಕ್ಲ ಅಂತ ಕೇಳಿದಾಗ, ಇಲ್ಲ ನನಗೇನೋ ಬೇಡ ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ಇವಾಗ ನಿಮಗೆ ಖುಷಿ ಆಯ್ತಲ್ವ ಮೀನಾ ಅವರೇ ಅಂತ ಕೇಳ್ತಿರ್ಬೇಕಾದ್ರೆ, ನನಗೆ ಏನಕ್ಕೆ ಅಂತ ಕೇಳಿದಾಗ, ಅತ್ತೆ ನನಗೆ ಹೊಡಿತಿರ್ಬೇಕಾದ್ರೆ, ಅತ್ತೆ ನನಗೆ ಅವಮಾನ ಮಾಡ್ತಿರ್ಬೇಕಾದ್ರೆ ಹಾಳು ಕುಡಿದಷ್ಟು ನಿಮ್ಗೆ ಖುಷಿ ಆಗ್ತಿದೆ ಅಲ್ವಾ, ಆದರೆ ಮುಖದಲ್ಲಿ ತೋರಿಸ್ತಾ ಹೋದ್ರೆ ಮನಸ್ಸಲ್ಲಿ ನಿಮ್ಗೆ ಖುಷಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಮೀನಿನ ಮೇಲೆ ಹೇಳ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ಹೇಳ್ತಾ ಇರ್ತಾಳೆ ಮೀನಿಗೆ, ನೀವಿಬ್ಬರು ಗಂಡ ಹೆಂಡತಿ ಸೇರ್ಕೊಂಡು ಎಷ್ಟು ಪ್ಲ್ಯಾನ್ ಮಾಡಿದ್ದೀರಲ್ವ ಇಷ್ಟೆಲ್ಲ ಲಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಇಬ್ಬರಿಗೂ ಗಂಡ ಹೆಂಡತಿಗೆ ಇಬ್ಬರಿಗೂ ಹಾಳು ಕುಡಿದಷ್ಟು ಖುಷಿ ಆಗ್ತಿದೆ ಅಲ್ವಾ, ಅದು ನನಗೆ ಚೆನ್ನಾಗಿ ಗೊತ್ತಾಗ್ತಿದ್ದೆ, ಟೈಮ್ ನನಗೂ ಬರುತ್ತೆ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಮೀನಿಗೆ ಜೋರು ಮಾಡಿ ಅವಳು ಕೂಡ ವಾರ್ ಮಾಡಿ ಹೇಳ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.